ಶಾಂತಿ. 21 ವರ್ಷದ ಹಿಂದಿನ ಕತೆ. ಆಗ ನಮ್ಮನೆ ಇಲ್ಲಿಂದ 80 ಮೈಲಿ ದೂರದಲ್ಲಿರೋ ಬಸವನ ದೊಡ್ಡಿಲಿತ್ತು. ಇವರು ಗದ್ದೆ ಕೆಲಸ ಮಾಡ್ತಾ ಇದ್ರು. ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಆಗ ಲಕ್ಷ್ಮಿ ಅನ್ನೋಳು ಸಿಕ್ಕಿದ್ಲು. ಅವಳ ಮನೆ ಕೆಳಗಿನ ಕೇರಿಲಿತ್ತು. ಅವಳು ನನ್ನ ಹಾಗೆ ಕೂಲಿ ಕೆಲಸ ಮಾಡ್ತಾ ಇದ್ಲು. ನಮಗೆ ಬಡತನ ಇದ್ದಿದ್ರಿಂದ ನಮ್ಮ ಜಾತಿಯವ್ರು ಯಾರು ನಮ್ಮನ್ನು ಮಾತಾಡಿಸ್ತಾ ಇರಲಿಲ್ಲ. ಅವಳೊಬ್ಬಳೆ ನಮ್ಮನ್ನು ಮಾತಾಡಿಸ್ತಾ ಇದ್ದಿತ್ತು. ಯಾವುದೋ ಗೌಡ್ರ ಮನೆ ಹುಡುಗಿನ ಕೆಳಗಿನ ಕೇರಿ ಹುಡುಗ ಆರಿಸ್ಕೊಂಡೋಗಿ ಮದುವೆ ಆದ ಅಂತ ಸುದ್ದಿ ಆಯ್ತು. ಹಿಂಸಾಚಾರ ಶುರುವಾಯ್ತು. ಕೆಳಗಿನ ಕೇರಿ ಗುಡಿಸ್ಲಿಗಳಿಗೆ ಬೆಂಕಿ ಹಚ್ಚಿದ್ರು. ಅವತ್ ರಾತ್ರಿ ಲಕ್ಷ್ಮಿ ನಮ್ಮ ಮನೆಗೆ ಬಂದು ಮಗುನು ಮತ್ತೆ ಸೀಗೆಹಳ್ಳಿಲಿರೋ ಆಸ್ತಿ ಪತ್ರನೂ ಕೊಟ್ಟು ಹೋದ್ಲು. ನಮ್ಮ ಈ ಒಳ್ಳೆ ಸ್ಥಿತಿ ಕಾರಣ ಆಗಿದ್ದು ಆ ಲಕ್ಷ್ಮಿ ಮಗು. ಆ ಮಗು ಬೇರೆ ಯಾರು ಅಲ್ಲ, ನೀನೇ ಅಮ್ಮ. ಇಂಥ ಸಮಯದಲ್ಲಿ ನೀನು ಕಾಂತಿ ಕೈ ಬಿಟ್ರೆ ಅವಳು ಬಾಳೆ ಹಾಳಾಗೋಗುತ್ತೆ. ಅವಳನ್ನ ಮನೆಗೆ ಕರ್ಕೊಂಬಂದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಸತ್ಯ. ನನಗೆ ಅಮ್ಮನ ಮನಸ್ಸನ್ನ ನೋಯಿಸೋದಕ್ಕೆ ಇಷ್ಟ ಇಲ್ಲ, ಅದು ಒಂದು ಹುಡುಗಿಗೋಸ್ಕರ. ಅವಳು ಒಂದು ಹುಡುಗಿ ಅಲ್ಲ ಮಂಜು, ನಿನ್ ಹೆಂಡತಿ. ನಾನು ಅವಳನ್ನ ಈ ಮನೆಗೆ ಕರ್ಕೊಂಬಂದೆ ಅಂತ ಇಟ್ಕೋ, ಅವಳಿಗೆ ಚೆನ್ನಾಗಿ ಬಾಳಕ್ಕಾಗತ್ತಾ? ಅವಳನ್ನ ಕೀಳ್ ಜಾತಿಯವಳು ಅನ್ನೋ ಥರನೇ ನೋಡ್ತಾರೆ. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಖಂಡಿತ ಅವಳು ಕೈ ಬಿಡ್ತಿರ್ಲಿಲ್ಲ. ಆ ಮಾತು ಹೇಳೋ ಹಕ್ಕು ನಿನಗಿಲ್ಲ ಸತ್ಯ. ನಿಶ್ಚಿತಾರ್ಥಕ್ಕೆ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟವ್ ನೀನು ಅವತ್ತು ಬಂದಿದ್ದಿದ್ರೆ ನಾನು ಈ ಹುಡುಗಿನ ಮದುವೆನೂ ಆಗ್ತಿರ್ಲಿಲ್ಲ, ನನಗಿಂತ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ನೋಡು ಮಂಜು, ನಾವೇ 100 ವರ್ಷ ಬದುಕ್ತೀವ. ಯಾವತ್ತೋ ಬಿದ್ದೋಗೋ ಈ ದೇಹಕ್ಕೆ ಜಾತಿ ಕುಲ ಮತ ಅನ್ನೋ ಅಂಗಿನ ಯಾಕೋ ಹಾಕ್ಬೇಕು? ಮಂಥನ ಹಾಳಾಗೋಗ 3 ದಿವಸ ಆತು ನೀರ್ ಬಿಡದೆ. ಏನು ಸ್ವಲ್ಪನೂ ಗೊತ್ತಾಗದೇ ಇಲ್ವಾ ಇವ್ರಿಗೆ? ತುಂಬಿದ್ ಕೊಡನೆಲ್ಲ ತುಂಬ್ಕೊಂಡು ಹಂಗೆ ಹೋಗ್ತಾ ಇದಾರಲ್ಲ. ಗೊತ್ತಾಗ್ಲಿಲ್ಲಮ್ಮ. ಏನ್ ಗೊತ್ತಾಗ್ಲಿಲ್ಲ? ಬೆಳಿಗ್ಗೆ ಬೆಳಿಗ್ಗೆ ಕಣ್ಮುಂದೆ ಬಂದಿದ್ದು ಅಲ್ದೆ ಸಿಕ್ಕಿ ಹೊಡೆದು ಮೈಲ್ಗೆ ಮಾಡ್ಬಿಟ್ಟಿಯಲ್ಲ. ಅಯ್ಯೋ ಸಾಕ್ ನಿಲ್ಸಮ್ಮ ನಿನ್ ಕಂತೆನ. ಕಂಡಿವ್ನಿ ಏನ್ ಆಕಾಶದಿಂದ ಕೆಳಗೆ ಇಳಿದ್ ಬಂದವಳು ಮೈ ತಾಗಿದ ತಕ್ಷಣ ಮಲ್ಗೆ ಆಗ್ಬಿಡ್ತಾಳೆ. ಇಡೀ ಊರೇ ಮಾತಾಡ್ದೈತೆ ನೀವು ಜಾತಿ ಕೆಟ್ಟವರು ನೀತಿ ಕೆಟ್ಟವರು ಅಂತ. ಮೊದ್ಲಾಗ ಅವ್ರ ಬಾಯಿಗೆ ಬೇಗ ಹಾಕೋಗೆ. ಇವತ್ತು ಮೀಟಿಂಗ್ ನಲ್ಲಿ ಸೇರಿದ್ದವರೆಲ್ಲ ಕೇಳಬಾರದು ಪ್ರಶ್ನೆಗಳನ್ನು ಕೇಳಿದ್ರು. ನೀವು ಈ ಊರಿನ ಗೌಡ್ರು ನಿಮ್ಮಂತ ಇಂತ ದೊಡ್ಡ ತಪ್ಪು ಮಾಡಿದ್ರೆ ನಿಮ್ಮನ್ನ ಅಧ್ಯಕ್ಷರ ಸ್ಥಾನದಲ್ಲಿ ಹೇಗೆ ಮುಂದುವರಿಸೋದು ಅಂದ್ರು. ನಮ್ಮಂತ ಮೇಲೆ ಕುಲದವರು ಹೋಗಿ ಕೀಳು ಕುಲದ ಹೆಣ್ಣನ್ನ ನಮ್ಮ ಮನೆ ಸೊಸೆಯನ್ನಾಗಿ ಮನೆ ತುಂಬಿಸ್ಕೊಳ್ಳೋದು ಅಂದ್ರೆ ಏನ ಅರ್ಥನೋ? ಈ ವಯಸ್ಸಿನಲ್ಲಿ ನನಗಿದೆಲ್ಲ ಬೇಕಾಗಿತ್ತೇನೋ? ದೊಡ್ಡಪ್ಪ ಅಪ್ಪ ಸಮಾಧಾನ. ಚಿಕ್ಕಮ್ಮ ಪುಸ್ತಕ ಕೊಡಿ. ಈಡೆ ತರ ಬಂದು ಈ ಮನೇಲಿ ಅಮರ್ಕೊಂಡಿದ್ಯಲ್ಲ, ನಡಿಯ ಆಚೆ. ಹೊರಗಡೆ ಹೋದ್ರು ನಿಂದೆ ಮಾತು ನಿಂದೆ ಕತೆ. ಏನು ಮಹಾ ಮಡಿವಂತರು ಅಂತಿದ್ರು. ಕೆಳಗಿನ ಕೇರಿ ಹುಡುಗಿನ ಮನೆಗ್ ತಂದಿಟ್ಕೊಂಡಿದ್ದೀರಲ್ಲ ಅಂತ ಬಾಯಿಗೆ ಬಂದ ಗುಗಿತಾ ಇದ್ದಾರೆ ಜನ. ಏನ್ ಯೋಚನೆ ಮಾಡ್ತಾ ಇದ್ಯಾ? ನಡಿಯ ಅಂದೆ.